ಮಾಡಲು ಬಂದಿದ್ದೇನೆ. ಇದರ ಹೆಸರು ಶಬ್ದಲೋಕ. ನನಗೆ ಇದು ಕಲಿಕಾ ಹಬ್ಬದಲ್ಲಿ ಉಡುಗೊರೆಯಾಗಿ ನೀಡಿದ್ದರು. ಇದರಿಂದ ನಾನು ಸಿಡಿಲು ಅಂದರೇನು, ಮಿಂಚು ಅಂದರೇನು, ಹಾಗೆ ಗುಡುಗು ಅಂದರೇನು, ಶಬ್ದ ಅಂದರೇನು, ಶಬ್ದದಲ್ಲಿ ಎಷ್ಟು ವಿಧ ಅದನ್ನೆಲ್ಲ ತಿಳ್ಕೊಂಡಿದ್ದೀನಿ. ಈಗ ಮೊದಲು ಮಿಂಚು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮಿಂಚು ಅಂದ್ರೆ ಮೋಡಗಳಲ್ಲಿ ಕೋಟ್ಯಾಂತರ ಸಣ್ಣ ನೀರಿನ ಹನಿಗಳು ಇರುತ್ತೆ. ಆ ಹನಿಗಳಲ್ಲಿ ವಿದ್ಯುತ್ ಅಂಶ ಜಾಸ್ತಿ ಆಗಿರುತ್ತೆ. ಇದು ಆಕಾಶದಲ್ಲಿ ಆಕರ್ಷಣೀಯವಾಗಿ ಕಂಡಿದ ತಕ್ಷಣ ಇದು ಇದಕ್ಕೆ ಮಿಂಚು ಅಂತ ಹೇಳ್ತೀವಿ. ಗುಡುಗು ಅಂದ್ರೆ ಈಗ ನಾನು ಮಿಂಚು ಅಂತ ಹೇಳಿದ್ನಲ್ವಾ, ಅದರಲ್ಲಿ ಸಣ್ಣ ಸಣ್ಣ ಹನಿಗಳು ಇರುತ್ತಲ್ವಾ, ಅದು ಬಂದು ಡಿಕ್ಕಿ ಹೊಡ್ಕೊಂಡ ತಕ್ಷಣ ಸ್ವಲ್ಪ ಶಬ್ದ ಕೇಳುತ್ತೆ. ಸಿಡಿಲು ಅಂದ್ರೆ ಗುಡುಗಿಗಿಂತ ಸ್ವಲ್ಪ ಜಾಸ್ತಿ ಶಬ್ದ ಕೇಳೋದಕ್ಕೆ ಸಿಡಿಲು ಅಂತ ಹೇಳ್ತಾರೆ. ಈಗ ದೊಡ್ಡ ಬಂಡೆ ತರಹದ ಒಂದು ಘನ ರೂಪ ಎಡಬದಿಯಿಂದ ಹಾಗೆ ಬಲಬದಿಯಿಂದ ಬಂದು ಹೊಡ್ಕೊಂಡಾಗ ಅದು ಜೋರಾಗಿ ಶಬ್ದ ಕೇಳುತ್ತೆ. ಅದನ್ನೇ ಸಿಡಿಲು ಅಂತ ಹೇಳ್ತೀವಿ. ಈಗ ಶಬ್ದ ಅಂದ್ರೆ ಏನಂದ್ರೆ, ಶಬ್ದ ಅಂದ್ರೆ ಈಗ ನಾವು 2 ನಿಮಿಷ ಕಣ್ಣು ಮುಚ್ಕೊಂಡು ಸದ್ಯಕ್ಕೆ ಕುತ್ಕೊಂಡಾಗ ನಮಗೆ ಕೇಳಿಸುತ್ತಲ್ವಾ. ಈಗ ನಾಯಿ ಬೊಗಳೋದಾಗ್ಲಿ, ಪಕ್ಕದ ಮನೆ ಜೋರಾಗಿ ಮಾತಾಡೋದಾಗ್ಲಿ, ಈಗ ನಾವೇ ಮಾತಾಡ್ಕೊಳ್ಳೋದಾಗ್ಲಿ, ಅದೆಲ್ಲ ಕೇಳಿಸುತ್ತಲ್ವಾ, ಅದಕ್ಕೆ ಶಬ್ದ ಅಂತ ಹೇಳ್ತೀವಿ. ಶಬ್ದದಲ್ಲಿ 2 ವಿಧ ಇದೆ. ಅದು ಇಂಪಾದ ಶಬ್ದ ಹಾಗೆ ಕರ್ಕಶವಾದ ಶಬ್ದ. ಇಂಪಾದ ಶಬ್ದದಲ್ಲಿ ಕೋಗಿಲೆಯ ಕುಹು ಕುಹು, ಹಾಗೆ ಕಾಲುಗೆಜ್ಜೆಯ ಶಬ್ದ, ನೀರು ಬೀಳುವ ಶಬ್ದ ಮುಂತಾದ ಶಬ್ದಗಳನ್ನು ಇಂಪಾದ ಶಬ್ದ ಅಂತ ಕರಿತೀವಿ. ಕರ್ಕಶವಾದ ಶಬ್ದ ಅಂದ್ರೆ ಈಗ ನಾಯಿ ಜೋರಾಗಿ ಬೊಗಳೋದು, ಮಂಗ ಸದ್ದು ಮಾಡೋದು, ಈಗ ಪಟಾಕಿ ಶಬ್ದ, ಇದಕ್ಕೆಲ್ಲ ಕರ್ಕಶವಾದ ಶಬ್ದ ಅಂತ ಹೇಳ್ತೀವಿ. ಇದನ್ನ ನೀವು ಓದಿ. ತುಂಬಾ ಚೆನ್ನಾಗಿದೆ ಈ ಪುಸ್ತಕ. ಇದರಿಂದ ನಾನು ತುಂಬಾ ತಿಳ್ಕೊಂಡೆ. ಧನ್ಯವಾದಗಳು.